ಮ್ಯಾಂಗೋ ಸೀರೀಸ್ 1 ಅಲ್ಲಿ ಮಾವಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡಿದ್ವಿ. ಮ್ಯಾಂಗೋ ಸೀರೀಸ್ 2 ಅಲ್ಲಿ ಮಾವಿನಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಪ್ರೊಸೆಸ್ಸು ತುಂಬ ಸಿಂಪಲ್ ಆಗಿದೆ. ತುಂಬ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ. ಒಂದಿಷ್ಟು ಕೇವಲ ಒಂದು 5ರಿಂದ 6 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕಾಗುತ್ತೆ. ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿನ ತಗೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಿಡ್ತೀನಿ. ಮೇಲೆ ಜಿಡ್ಡು ಕೊಳೆ ಏನಾದರೂ ಇದ್ರೆ ಎಲ್ಲ ಕ್ಲೀನಾಗಿ ಬಿಡುತ್ತೆ. ನೀವು ಬೇಕಿದ್ರೆ ಬೇರೆ ಮಾವಿನಕಾಯಿನೂ ತಗೋಬಹುದು, ಆದರೆ ಸ್ವಲ್ಪ ಪಲ್ಯ ಹುಳಿ ಆಗುತ್ತೆ. ತೋತಾಪುರಿ ಮಾವಿನಕಾಯಿ ಇದ್ರೆ ಅಷ್ಟೊಂದು ಹುಳಿಯಾಗಿ ಬರಲ್ಲ. ಇದನ್ನ ಇವಾಗ ಕಟ್ ಮಾಡ್ಕೊಂಡು ಬಿಡ್ತೀನಿ. 2 ಭಾಗ ಮಾಡ್ಕೊಂಡು ಬಿಡೋಣ. ಮೊದಲಿಗೆ ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಪೀಸಸ್ ಈ ರೀತಿ ಉದ್ದುದ್ದಿಗೆ ದೊಡ್ಡದಾಗಿದ್ರೇನೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಇದನ್ನ ಕುದಿಸಿದ ಮೇಲೆ ತುಂಬಾ ಸಾಫ್ಟ್ ಆಗಿಬಿಡುತ್ತೆ. ತುಂಬ ಚಿಕ್ಕದಾಗಿ ಮಾಡ್ಕೊಂಡ್ಬಿಟ್ರೆ ಫುಲ್ ಪೇಸ್ಟ್ ಥರ ಒಂಥರ ಚೆನ್ನಾಗಿರಲ್ಲ. ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗ್ತಿದ್ದಂಗೆ ನಾವು ಹಲವಾರು ಮಾವಿನಕಾಯಿ ರೆಸಿಪಿನ ಟ್ರೈ ಮಾಡ್ತಾ ಇರ್ತೀವಿ. ಹಾಗಾಗಿ ನನಗೆ ಗೊತ್ತಿರೋ ಒಂದಿಷ್ಟು ರೆಸಿಪಿನ ನಾನು ನನ್ನ ಯೂಟ್ಯೂಬ್ ಚಾನೆಲಲ್ಲಿ ಮ್ಯಾಂಗೋ ಸೀರೀಸ್ ಅಂತ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಸೀರೀಸ್ನ ನೋಡೋದಕ್ಕೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ, ಇವಾಗ ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಯಕ್ಕೆ ಇಟ್ಕೊಳ್ತೀನಿ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿನ ಹಾಕೊಂಡ್ಬಿಡೋಣ. ತುಂಬ ಹೊತ್ತು ಕುದ್ಸಕ್ಕೆ ಹೋಗಬಾರ್ದು, ಇಲ್ಲಾಂದರೆ ಸಾಫ್ಟಾಗಿ ಫುಲ್ ಪೇಸ್ಟ್ ಥರ ಆಗಿಬಿಡುತ್ತೆ. ಮಾವಿನಕಾಯಿ ಬೇಗ ಕುದ್ಬಿಡೋದ್ರಿಂದ ನಾವಿದನ್ನು ಕೇವಲ ಒಂದು 3ರಿಂದ 4 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಸೊ ನೋಡಿ, ಮಾವಿನಕಾಯಿ ಇವಾಗ ಕುದ್ದಿದೆ. ಒಂಚೂರು ಈ ರೀತಿ ಟೆಸ್ಟ್ ಮಾಡಿ ನೋಡ್ಕೊಂಡು ಬಿಡೋಣ, ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೋದು. ಸೊ ನೋಡಿ, ಇದು ಸಾಫ್ಟ್ ಆಗಿದೆ. ಇದನ್ನ ನಾನು ಸ್ಟೇನ್ ಮಾಡ್ಕೊಂಡು ಬಿಡ್ತೀನಿ. ಸೊ ನೀರನ್ನೆಲ್ಲ ತೆಗೆದ್ಬಿಟ್ಟು ಬರೀ ಮಾವಿನಕಾಯಿನ ಮಾತ್ರ ಪಲ್ಯಕ್ಕೆ ಯೂಸ್ ಮಾಡೋಣ. ಇದಕ್ಕೆ ಮಸಾಲೆಗಂತ ನಾನು ಒಣ ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ತೋತಾಪುರಿ ಮಾವಿನಕಾಯಿಗೆ ಒಂದು ಅರ್ಧ ಬೌಲಷ್ಟು ಕೊಬ್ಬರಿ ಆದರೆ ಸಾಕಾಗುತ್ತೆ. ಅದ್ರ ಮೇಲೆ ನಾನು ಜೀರಿಗೆನ ಇಟ್ಕೊಂಡು ಈ ರೀತಿ ಸುಟ್ಕೊಂಡು ಬಿಡ್ತೀನಿ. ಸ್ವಲ್ಪ ಕಪ್ಪಾಗಿ ಸ್ವಲ್ಪ ಹೊತ್ತಿದ ಥರ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇದು ನೀಟಾಗಿ ಸುಡ್ತಾ ಇದೆ. ಜೀರಿಗೆ ಕೂಡ ಸುಟ್ಟಿದೆ. ಇವಾಗ ಇದನ್ನ ನಾನು ಸ್ವಲ್ಪ ಹೊತ್ತು ಆರಕ್ಕೆ ಬಿಡ್ತೀನಿ, ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ತಣ್ಣಗಾಗಿರೋ ಕೊಬ್ಬರಿನ ನಾವು ಕಟ್ ಮಾಡ್ಕೊಂಡು ಬಿಡೋಣ. ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋದ್ರಿಂದ ಸ್ವಲ್ಪ ಉದ್ದುದ್ಗೆ ಕಟ್ ಮಾಡ್ಕೊಂಡು ಬಿಡ್ತೀನಿ. ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಂಡು ಬಿಡೋಣ. ಇನ್ನೇನು ಬೇಕಾಗಿಲ್ಲ, ಮಸಾಲೆಗೆ ಇಷ್ಟಿದ್ರೆ ಸಾಕು. ಸೊ ನುಣ್ಣಗೆ ರುಬ್ಬಿದ್ದೀನಿ. ಒಗ್ಗರಣೆಗೆ ರೆಡಿ ಮಾಡ್ಕೊಂಡು ಬಿಡೋಣ. ನಾನಿಲ್ಲಿ ಬಾಣಲಿಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ. 2 ಟೀ ಸ್ಪೂನ್ ಆದರೆ ಸಾಕು. ತುಂಬ ಚಿಕ್ಕ ಸ್ಪೂನ್ ಇರೋದ್ರಿಂದ ನಾನು 4 ಸ್ಪೂನ್ ಹಾಕೊಳ್ತಾ ಇದ್ದೀನಿ. 2 ಟೀ ಸ್ಪೂನ್ ಎಣ್ಣೆ ಸಾಕಾಗುತ್ತೆ. ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲನೂ ಬೇಯಿಸ್ಕೊಂಡು ಬಿಡೋಣ. ಅರ್ಧ ಸ್ಪೂನ್ ಅರಿಶಿನ, 1 ಸ್ಪೂನ್ ಕಾಶ್ಮೀರಿ ಲಾಲ್ ಮಿರ್ಚನ್ನ ಹಾಕೊಳ್ತಾ ಇದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ 2 ಸ್ಪೂನ್ ಅಚ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋದು, ಖಾರ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಗರಂ ಮಸಾಲಾನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಬೇಯಿಸಿಟ್ಟಿರುವಂತಹ ಮಾವಿನಕಾಯಿನ ಇದಕ್ಕೆ ಹಾಕೊಂಡು ಬಿಡೋಣ. ನೋಡಿ, ಸಾಫ್ಟ್ ಆಗಿ ಮಾವಿನಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ರುಬ್ಬಿಟ್ಟಿರುವಂತ ಕೊಬ್ಬರಿ ಮತ್ತೆ ಜೀರಿಗೆ ಮಿಶ್ರಣನ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ನೋಡಿ, ಕೇವಲ ಇಷ್ಟು ಇಂಗ್ರೀಡಿಯೆಂಟ್ಸ್ ಸಾಕು, ಸಖತ್ತಾಗಿ ಟೇಸ್ಟಿ ಆಗಿರುವಂತಹ ಟ್ಯಾಂಗಿ ಆಗಿರುವಂತಹ ಮಾವಿನಕಾಯಿ ಪಲ್ಯ ರೆಡಿ ಆಗಿಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಡೋಣ. ತುಂಬಾ ನೀರನ್ನ ಹಾಕಿ ಇದನ್ನ ಬೇಯಿಸ್ಕೋಬಾರ್ದು. ಸ್ವಲ್ಪ ಬೆಲ್ಲನ ಹಾಕೊಂಡ್ಬಿಡ್ತೀನಿ. ನಿಮಗೆ ಹುಳಿ ಸ್ವಲ್ಪ ಕಡಿಮೆ ಬೇಕಂದ್ರೆ ಒಂಚೂರು ಬೆಲ್ಲನ ಎಕ್ಸ್ಟ್ರಾ ಹಾಕೊಂಡ್ಬಿಡಿ. ನೋಡಿ, ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ತುಂಬಾ ನೀರನ್ನ ಹಾಕೊಳ್ಳೋದ್ರಿಂದ ಪಲ್ಯ ಬೇಗ ಕೆಟ್ಟೋಗ್ಬಿಡುತ್ತೆ. ಡ್ರೈ ಆಗಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದು 3 ದಿನ ನೀವು ಇದನ್ನ ಇಟ್ಕೊಂಡು ತಿನ್ಬೋದು.
ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮುಚ್ಚಳ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದು ನೀಟಾಗಿ ಡ್ರೈ ಆಗಿ ಎಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ. ಸೊ 5 ನಿಮಿಷ ಆಗಿದೆ. ನಮ್ಮ ಒಂದು ಟ್ಯಾಂಗಿ ಚಟ್ಪಟ ಆಗಿರುವಂತಹ ಒಂದು ಒಳ್ಳೆ ಸಾಫ್ಟ್ ಆಗಿ ಬೆಂದಿರುವಂತಹ ಮಾವಿನಕಾಯಿ ಪಲ್ಯ ರೆಡಿ ಆಗಿದೆ. ಸರ್ವಿಂಗ್ ಬೌಲ್ಗೆ ಹಾಕೊಂಡ್ಬಿಡೋಣ. ಡಿಫ್ರೆಂಟ್ ಆಗಿದೆ ಪಲ್ಯ. ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಹಾಗೆ ಕಮೆಂಟ್ ಮೂಲಕ ಕೂಡ ತಿಳಿಸಿ ನಿಮಗೆ ಹೇಗೆ ಅನಿಸಿತು ಅಂತ. ಸೊ ಮಾವಿನಕಾಯಿ ಪಲ್ಯ ರೆಡಿ ಆಗಿದೆ. ಇದನ್ನ ನೀವು ಚಪಾತಿ ಜೊತೆ ತಿನ್ಬೋದು, ರೈಸ್ ಜೊತೆ ತಿನ್ಬೋದು, ರೊಟ್ಟಿ ಜೊತೆ ಕೂಡ ತಿನ್ಬೋದು. ಥ್ಯಾಂಕ್ ಯು.